ಸಾವಿರಾರು ವರ್ಷಗಳ ಹಿಂದೆ ಭಾರತವು ಅನೇಕ ಸಣ್ಣ ಸಣ್ಣ ರಾಜ್ಯಗಳಾಗಿ ವಿಭಜನೆಯಾಗಿತ್ತು. ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ರಾಜನ ಆಡಳಿತದಲ್ಲಿತ್ತು. ಆದರೆ ಈ ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸಿ ಬಲಿಷ್ಠ ಸಾಮ್ರಾಜ್ಯವನ್ನಾಗಿ ರೂಪಿಸಿದ ಒಬ್ಬ ಯುವಕನ ಕಥೆಯೇ ಮೌರ್ಯ ಸಾಮ್ರಾಜ್ಯದ ಕಥೆ. ಈ ಕಥೆಯ ಆರಂಭ ಮಗಧ ರಾಜ್ಯದಿಂದ ಆಗುತ್ತದೆ. ಆ ಸಮಯದಲ್ಲಿ ಮಗಧವನ್ನು ನಂದ ವಂಶದ ರಾಜ ಧನನಂದ ಆಳುತ್ತಿದ್ದನು. ಅವನು ಅಪಾರ ಸಂಪತ್ತಿನ ಒಡೆಯನಾಗಿದ್ದರೂ ತನ್ನ ಪ್ರಜೆಗಳ ಪ್ರೀತಿಯನ್ನು ಗಳಿಸಲು ವಿಕಲನಾಗಿದ್ದನು. ಇದೇ ಸಮಯದಲ್ಲಿ ತಕ್ಷಶಿಲೆಯ ಮಹಾನ್ ಗುರು ಚಾಣಕ್ಯ ಭಾರತವನ್ನು ಒಗ್ಗೂಡಿಸುವ ಕನಸನ್ನು ಕಂಡನು. ಒಮ್ಮೆ ಧನನಂದನ ಸಭೆಯಲ್ಲಿ ಚಾಣಕ್ಯನಿಗೆ ಅವಮಾನವಾಯಿತು. ಆ ಅವಮಾನವೇ ಇತಿಹಾಸವನ್ನು ಬದಲಿಸಿದ ಕ್ಷಣವಾಯಿತು. ಚಾಣಕ್ಯನು ನಂದ ವಂಶವನ್ನು ಸೋಲಿಸಿ ಹೊಸ ಸಾಮ್ರಾಜ್ಯವನ್ನು ಕಟ್ಟುವುದಾಗಿ ಪ್ರತಿಜ್ಞೆ ಮಾಡಿದನು. ಕೆಲವು ದಿನಗಳ ನಂತರ ಅವನು ಚಂದ್ರಗುಪ್ತ ಮೌರ್ಯ ಎಂಬ ಬುದ್ಧಿವಂತ ಮತ್ತು ಧೈರ್ಯಶಾಲಿ ಯುವಕನನ್ನು ಕಂಡನು. ಚಾಣಕ್ಯನು ಅವನಿಗೆ ಯುದ್ಧಕಲೆ, ರಾಜಕೀಯ ಮತ್ತು ಆಡಳಿತದ ಪಾಠಗಳನ್ನು ಕಲಿಸಿದನು. ಹಲವು ವರ್ಷಗಳ ಸಿದ್ಧತೆಯ ನಂತರ ಇಬ್ಬರೂ ಸೇರಿ ನಂದ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದರು. ಕಠಿಣ ಯುದ್ಧಗಳ ಬಳಿಕ ಧನನಂದ ಸೋಲನುಭವಿಸಿದನು. ಚಂದ್ರಗುಪ್ತನು ಮಗಧದ ಸಿಂಹಾಸನವನ್ನು ಏರಿದನು. ಇದೇ ಕ್ಷಣದಿಂದ ಮೌರ್ಯ ಸಾಮ್ರಾಜ್ಯ ಆರಂಭವಾಯಿತು. ಚಂದ್ರಗುಪ್ತನು ತನ್ನ ಸಾಮ್ರಾಜ್ಯವನ್ನು ಉತ್ತರ ಭಾರತದಿಂದ ಪಶ್ಚಿಮದವರೆಗೆ ವಿಸ್ತರಿಸಿದನು. ನಂತರ ಅವನು ಅಲೆಕ್ಸಾಂಡರ್ನ ಉತ್ತರಾಧಿಕಾರಿಯಾದ ಸೆಲ್ಯೂಕಸ್ ನಿಕೇಟರ್ನೊಂದಿಗೆ ಯುದ್ಧ ಮಾಡಿ ವಿಜಯ ಸಾಧಿಸಿದನು. ಕೊನೆಯಲ್ಲಿ ಇಬ್ಬರೂ ಶಾಂತಿ ಒಪ್ಪಂದ ಮಾಡಿಕೊಂಡರು. ಇದರಿಂದ ಮೌರ್ಯ ಸಾಮ್ರಾಜ್ಯ ಇನ್ನಷ್ಟು ಬಲಿಷ್ಠವಾಯಿತು. ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರ ಅಧಿಕಾರಕ್ಕೆ ಬಂದನು. ಅವನು ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿದನು. ನಂತರ ಬಿಂದುಸಾರನ ಮಗ ಅಶೋಕ ಸಿಂಹಾಸನವನ್ನು ಏರಿದನು. ಅಶೋಕನ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟನೆ ಕಳಿಂಗ ಯುದ್ಧ. ಈ ಯುದ್ಧದಲ್ಲಿ ಲಕ್ಷಾಂತರ ಜನರು ಮೃತಪಟ್ಟರು ಮತ್ತು ಅನೇಕರು ಗಾಯಗೊಂಡರು. ಯುದ್ಧದ ನಂತರ ಯುದ್ಧಭೂಮಿಯಲ್ಲಿದ್ದ ನೋವು ಮತ್ತು ನಾಶವನ್ನು ಕಂಡ ಅಶೋಕನ ಮನಸ್ಸು ಬದಲಾಯಿತು. ಅವನು ಹಿಂಸೆಯ ಮಾರ್ಗವನ್ನು ಬಿಟ್ಟು ಶಾಂತಿ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿದನು. ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಅದರ ಸಂದೇಶವನ್ನು ಭಾರತ ಮಾತ್ರವಲ್ಲದೆ ಶ್ರೀಲಂಕಾ ಮತ್ತು ಇತರ ದೇಶಗಳಿಗೂ ಹರಡಿಸಿದನು. ಅವನ ಶಿಲಾಶಾಸನಗಳು ಇಂದಿಗೂ ಭಾರತದ ಇತಿಹಾಸದ ಅಮೂಲ್ಯ ಸಾಕ್ಷಿಗಳಾಗಿವೆ. ಅಶೋಕನ ಆಡಳಿತದಲ್ಲಿ ರಸ್ತೆ, ಆಸ್ಪತ್ರೆಗಳು, ಬಾವಿಗಳು ಮತ್ತು ವಿಶ್ರಾಂತಿ ಮಂದಿರಗಳನ್ನು ನಿರ್ಮಿಸಲಾಯಿತು. ಪ್ರಜೆಗಳ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಈ ಕಾರಣದಿಂದ ಅಶೋಕನನ್ನು ಭಾರತದ ಶ್ರೇಷ್ಠ ರಾಜರಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ. ಆದರೆ ಅಶೋಕನ ಮರಣದ ನಂತರ ಮೌರ್ಯ ಸಾಮ್ರಾಜ್ಯ ನಿಧಾನವಾಗಿ ದುರ್ಬಲವಾಯಿತು. ಉತ್ತರಾಧಿಕಾರಿಗಳ ನಡುವೆ ಉಂಟಾದ ಸಮಸ್ಯೆಗಳು ಮತ್ತು ಬಾಹ್ಯ ಆಕ್ರಮಣಗಳಿಂದ ಸಾಮ್ರಾಜ್ಯ ತನ್ನ ಬಲವನ್ನು ಕಳೆದುಕೊಂಡಿತು. ಕೊನೆಗೆ ಕ್ರಿಸ್ತಪೂರ್ವ 185ರ ಸುಮಾರಿಗೆ ಕೊನೆಯ ಮೌರ್ಯ ರಾಜ ಬೃಹದ್ರಥನನ್ನು ಅವನ ಸೇನಾಧಿಪತಿ ಪುಷ್ಯಮಿತ್ರ ಶುಂಗ ಕೊಂದು ಮೌರ್ಯ ಸಾಮ್ರಾಜ್ಯಕ್ಕೆ ಅಂತ್ಯವಾಯಿತು. ಆದರೂ ಮೌರ್ಯ ಸಾಮ್ರಾಜ್ಯದ ಪರಂಪರೆ ಎಂದಿಗೂ ಮರೆಯಾಗಲಿಲ್ಲ. ಭಾರತದ ರಾಷ್ಟ್ರೀಯ ಲಾಂಛನವಾಗಿರುವ ಅಶೋಕ ಸ್ತಂಭದ ಸಿಂಹಚಿಹ್ನೆ ಮತ್ತು ರಾಷ್ಟ್ರಧ್ವಜದ ಮಧ್ಯದಲ್ಲಿರುವ ಅಶೋಕ ಚಕ್ರ ಇಂದಿಗೂ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ಪರಂಪರೆಯನ್ನು ನೆನಪಿಸುತ್ತವೆ.